ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಈಗ ನೋಡಿ, ಬಾಗಿಲಿಗೆ ಕಸ ಹೊಡೆದು ಎಲ್ಲ ರಂಗೋಲಿ ಹಾಕಿದ್ದೀನಿ. ಈ ಹೊರಗಿನ ವಾತಾವರಣ ಎಲ್ಲ ಹೇಗಿದೆ ನೋಡಿ. ಮಳೆ ವಾತಾವರಣ, ತಂಪಾಗಿದೆ. ಈಗ ನೋಡಿ, ಒಳಗೆಲ್ಲ ಕಸ ಹೊಡೆದಿದ್ದೀನಿ. ಚಾಕಿಟ್ಟಿದ್ದೀನಿ. ಚಹಾ ಕುಡಿದು ವಾಕಿಂಗಿಗೆ ಹೋಗಿ ಬರಬೇಕು. ದೋಸೆ ಹಿಟ್ಟು ರಾತ್ರಿ ರುಬ್ಬಿಟ್ಕೊಂಡಿದ್ದೀನಿ. ಉದ್ದಿನ ಬೇಳೆ ಅಕ್ಕಿ ಹಾಕಿ ವಾಕಿಂಗಿಗೆ ಹೋಗಿ ಬಂದು ದೋಸೆ ಮಾಡಬೇಕು. ಚಹಾ ಕುದೀತಾ ಇದೆ ನೋಡಿ. ಚಹಾ ಕುಡಿದು ವಾಕಿಂಗಿಗೆ ಹೋಗಿ ಬಂದು ಆಮೇಲೆ ದೋಸೆ ಮಾಡಿ ಸ್ಟಿಚ್ ಮಾಡಬೇಕು. ಬ್ಲೌಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ವಾಕಿಂಗಿಗೆ ಬಂದಿದ್ದೀನಿ. ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದು ಯಾವ ಹೂವು ಅಂತ ನನಗೂ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಎಷ್ಟು ಚೆನ್ನಾಗಿದೆ ನೋಡಿ ಹೂವು. ಸ್ವಲ್ಪನೂ ಬಿಸಿಲಿಲ್ಲ, ತುಂಬ ಚಳಿ, ಫುಲ್ಲು ಮಳೆ ವಾತಾವರಣ, ಬಿಸಿಲೇ ಇಲ್ಲ ನೋಡಿ. ಜಿಮ್ಮು ಐಟಮ್ ಎಲ್ಲ ಇದ್ದಾವೆ ಇಲ್ಲಿ. ವಾಕಿಂಗಿಗೆ ಹೋಗಿ ಬಂದೆ. ಈಗ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನನ್ನ ಚಾನಲ್ ಹೇಗೆ ಬರ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನನಗೆ. ಈಗ ನೋಡಿ, ಎಣ್ಣೆ ಹಚ್ಕೊಂಡಿದ್ದೀನಿ. ನನಗಿದು ಉಪ್ಪಿಟ್ಟು, ಅವಲಕ್ಕಿ ಇದೆಲ್ಲ ಯಾವುದು ಸೇರಲ್ಲ. ಎಣ್ಣೆ ಐಟಮ್ ಯಾವುದು ಸೇರಲ್ಲ. ನಾನು ಮಾಡೋದು ಹೆಚ್ಚಾಗಿ ದೋಸೆ, ಇಡ್ಲಿ, ಚಪಾತಿ ಇಷ್ಟೇ ಮಾಡೋದು. ರೊಟ್ಟಿ ಆಮೇಲೆ ಒಂದೊಂದು ಸಲ ರೊಟ್ಟಿ ಮಾಡಿರ್ತೀನಿ. ಅದು ಭಾಳ ಕಡಿಮೆ ರೊಟ್ಟಿ ಮಾಡೋದು. ದೋಸೆನೇ ಜಾಸ್ತಿ ನಾನು ಮಾಡೋದು. ಹಂಚಿ ಕಾಯಬೇಕು. ನಿಮ್ಮ ಮನೆಯಲ್ಲಿ ನೀವು ಬೆಳಿಗ್ಗೆ ನಾಷ್ಟ ಏನು ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಹಂಚು ಬೇಗ ಕಾಯೋದಿಲ್ಲ. ಇದು ಬೀಡಿನ ಹಂಚು, ಲೇಟ್ ಆಗುತ್ತೆ. ತುಂಬ ದಪ್ಪ ಇದೆ ಹಂಚು. ಈಗ ನೋಡಿ, ಕಾದಿದೆ. ದೋಸೆ ಹಾಕೋತಾ ಇದ್ದೀನಿ. ನಿಮಗೆ ಯಾವ ಥರ ದೋಸೆ ಇಷ್ಟ ಕಮೆಂಟ್ ಮಾಡಿ.
ನಿಮ್ಮ ಮನೆಯ ದಿನಚರಿ ಹೇಗಿರುತ್ತೆ ತಿಳಿಸಿ, ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ತಿಳಿಸಿ. ನಮ್ಮದೇನಾದರೂ ತಪ್ಪಾದಲ್ಲಿ ಅದನ್ನು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸರಿ ಮಾಡಿಕೊಂಡು ಹಾಕ್ತೀನಿ. ನಾನು ಮಾತಾಡೋದೆಲ್ಲ ಕರೆಕ್ಟ್ ಆಗುತ್ತಾ ಇಲ್ವಾ ಅದು ತಿಳಿಸಿ. ಯಾಕಂದರೆ ಕನ್ನಡ ಅಷ್ಟು ಚೆನ್ನಾಗಿ ಮಾತಾಡೋದಕ್ಕೆ ಬರೋದಿಲ್ಲ ನನಗೆ. ತಕ್ಕ ಮಟ್ಟಿಗೆ ಮಾತಾಡ್ತೀನಿ. ನೋಡಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆ ತಿನ್ನಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಎಣ್ಣೆ ತುಂಬ ಕಡಿಮೆ ಉಪಯೋಗಿಸ್ಬೇಕು. ತಿರುಗಿ ಹಾಕ್ತಾ ಇದ್ದೀನಿ ನೋಡಿ ದೋಸೆ. ಯಾವ ಎಣ್ಣೆನೂ ಪ್ಯೂರ್ ಆಗಿ ಬರೋದಿಲ್ಲ. ಎಲ್ಲ ಕೆಮಿಕಲ್ಸ್ ಹಾಕಿರೋ ಎಣ್ಣೆ. ಯಾವ್ದು ತಿನ್ನಬೇಕು ಯಾವ್ದು ಬಿಡಬೇಕು ಒಂದೂ ಗೊತ್ತಾಗ್ತಾ ಇಲ್ಲ. ನಾಷ್ಟ ಮಾಡಿ ಈಗ ಸ್ಟಿಚ್ ಮಾಡೋದಕ್ಕೆ ಕೂಡಬೇಕು. ಬ್ಲೌಸ್ ಎಲ್ಲ 2 ಬ್ಲೌಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ನಿಮ್ಮ ಮನೇಲಿ ಡೈಲಿ ನಾಷ್ಟಕ್ಕೆ ಏನು ಮಾಡ್ತೀರಾ ತಿಳಿಸಿ. ದೋಸೆ ಆಯಿತು ನೋಡಿ. ಈಗ ಎಣ್ಣೆ ಹಾಕ್ಕೊಂಡು ತಿರುವಿ ಹಾಕಬೇಕು. ಇವತ್ತು ಕನ್ನಡ ರಾಜ್ಯೋತ್ಸವ. ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಈಗ ದೋಸೆ ಆಯಿತು ನೋಡಿ. ನಾಷ್ಟ ಮಾಡಿಕೊಂಡು ಸ್ಟಿಚ್ ಮಾಡೋದಕ್ಕೆ ಕೂತ್ರೆ ನಾನು 12 ಗಂಟೆಗೆ ಏಳೋದು. ಆಮೇಲೆ ಎದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ಬಟ್ಟೆ ಎಲ್ಲ ಒಗೆದು ಹಾಕಿ ಆಮೇಲೆ ಅಡುಗೆ ಮಾಡಿ ಊಟ ಮಾಡಿ ಮತ್ತೆ ಸಂಜೆ ಸ್ಟಿಚ್ ಮಾಡ್ತೀನಿ. ಇಲ್ಲಾಂದ್ರೆ ಕಟಿಂಗ್ ಇದ್ದರೆ ಕಟಿಂಗ್ ಮಾಡ್ತೀನಿ. ಈಗ ನೋಡಿ ದೋಸೆ ಆಯಿತು.
ಸಾಂಬಾರು. ನಾಷ್ಟ ಮಾಡೋಣ ಬನ್ನಿ. ಈಗ ನೋಡಿ ಬ್ಲೌಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟಿಚ್ ಮಾಡಬೇಕು. ನಾನು ಈ ರೂಮಲ್ಲೇ ಟೈಲರಿಂಗ್ ಮಾಡೋದು. ಈ ಕಿಟಕಿಲಿ ಒಂದು ಸ್ಟ್ಯಾಂಡ್ ಹಾಕ್ಕೊಂಡಿದ್ದೀನಿ ಸ್ಟಿಚಿಂಗ್ ವಿಡಿಯೋ ಮಾಡೋದಕ್ಕೆ. ನನ್ನ ವಿಡಿಯೋ ಇಷ್ಟ ಆದ್ರೇ ಒಂದು ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ. ಹಾಗೆ ಯಾರೂ ನೋಡಬೇಡಿ. ನೋಡಿ ಹೊರಗಡೆ ಎಲ್ಲ ಎಷ್ಟು ವಾತಾವರಣ ಮಬ್ಬಾಗಿದೆ ನೋಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ. ಜೈ ಕರ್ನಾಟಕ.